ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತವು ನಿಜ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ ಇಂದು 9ನೇ ತಾರೀಖು ಗುರುವಾರ ದಶಮಿ ತಿಥಿ ಹಾಗೂ ಇಂದು ಅಶ್ವಿನಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಈ ವಾರದಲ್ಲಿ ಇನ್ನೇನು ಹೆಚ್ಚಿನ ಗೋಚಾರ ಇರೋದಿಲ್ಲ, ಹೀಗಾಗಿ ನಾವು ದಿನ ಭವಿಷ್ಯವನ್ನು ಮಾತ್ರ ನಕ್ಷತ್ರದ ಮೇಲೆ ನೋಡ್ಕೊಳ್ತಾ ಹೋಗ್ಬೋದು. ಅಶ್ವಿನಿ ನಕ್ಷತ್ರದಲ್ಲಿ ಇಂದು ಅಧಿಪತ್ಯ ಕೇತು, ಹೀಗಾಗಿ ಚಂದ್ರ ಕೇತುವಿನ ನಕ್ಷತ್ರಕ್ಕೆ ಬಂದಿರೋದ್ರಿಂದ ಎಲ್ಲರಿಗೂ ಕೂಡ ಇಂದು ಸ್ವಲ್ಪ ಉದಾಸೀನ ಭಾವ, ಬೇರೆಯವರ ಬಗ್ಗೆ ಸ್ವಲ್ಪ ನಿಷ್ಠುರದ ಭಾವವನ್ನು ಕೂಡ ನಾವು ನೋಡಬಹುದು. ಬೇರೆಯವರಿಂದ ಇದನ್ನೇ ನಾವಿವತ್ತು ನಿರೀಕ್ಷೆ ಮಾಡಬೇಕಾಗಿ ಬರಬಹುದು. ಮೇಷರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯನ್ನು ಪ್ರಾಪ್ತಿಯಾಗಿರುತ್ತೆ, ಆದರೂ ಕೂಡ ಸ್ವಲ್ಪ ಉದಾಸೀನ ಭಾವ ಬೇರೆಯವರೊಡನೆ ಇರೋದ್ರಿಂದ ಇಂದು ಕಾರ್ಯದಲ್ಲಿ ಸ್ವಲ್ಪ ಅಡಚಣೆ ಉಂಟಾಗಬಹುದು, ಆದರೂ ಕೂಡ ಮಾರ್ಗದರ್ಶನ ಪ್ರಾಪ್ತಿಯಾಗಿದೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಮುಖ್ಯವಾದಂತಹ ಸಂಬಂಧಗಳಲ್ಲಿ ಮಿತ್ರತ್ವಗಳಲ್ಲಿ ಒಡಕು ಕಾಣಬಹುದು, ಹೀಗಾಗಿ ಇಂದು ಮುಖ್ಯ ನಿರ್ಧಾರಗಳು ಯಾವುದು ಬೇಡ. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಮಿತ್ರರಿಂದ ಧನಾಗಮ ಹಾಗೂ ಇಷ್ಟಾರ್ಥ ಸಿದ್ಧಿ. ಕರ್ಕ ರಾಶಿಯವರಿಗೆ ನಿಮ್ಮ ಕಾರ್ಯಕ್ಷೇತ್ರದ ಸ್ಥಾನಕ್ಕೆ ಚಂದ್ರ ಬಂದಿರೋದ್ರಿಂದ ಅತ್ಯುತ್ತಮವಾದಂತಹ ಪ್ರಗತಿಯನ್ನು ಇವತ್ತು ನೀವು ನೋಡ್ತೀರಿ. ಎಲ್ಲ ಕಡೆಗೂ ಕೂಡ ನಿಮ್ಮನ್ನೇ ಹುಡುಕಿಕೊಂಡು ಎಲ್ಲರೂ ಬರ್ತಾ ಇರ್ತಾರೆ, ನಿಮಗೆ ಎಲ್ಲವೂ ತಿಳಿದಿರೋದು ಅನ್ನುವಂತಹ ಮಾತನ್ನು ಇವತ್ತು ನೀವು ಕೇಳಬಹುದು. ಸಿಂಹರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ, ಹಿಂದಿನ 2-3 ದಿನಗಳಲ್ಲಿದ್ದಂತಹ ಕಷ್ಟಗಳಿಗೆಲ್ಲ ಇವತ್ತು ಪರಿಹಾರ ಪ್ರಾಪ್ತಿಯಾದಂತೆ ಭಾಸವಾಗುತ್ತೆ ಮತ್ತು ಮುಂದೇನು ಮಾಡಬೇಕು ಅನ್ನುವಂತಹ ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಮುಖ್ಯವಾದಂತಹ ಯಾವ ನಿರ್ಧಾರಗಳು ಇವತ್ತು ಬೇಡ. ಉದಾಸೀನ ಹಾಗೂ ಸಿಟ್ಟು ಇವತ್ತು ಹೆಚ್ಚಾಗಿರುತ್ತೆ, ಅಥವಾ ಬೇರೆಯವರ ಮೇಲೆ ನಿಮಗೆ ಸಿಟ್ಟು ಬರೋದಿರಲಿ, ಬೇರೆಯವರು ನಿಮ್ಮ ಮೇಲೆ ಸಿಟ್ಟನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ, ಹೀಗಾಗಿ ಇದು ಮುಖ್ಯ ನಿರ್ಧಾರಗಳು ಯಾವುದೂ ಬೇಡ, ಮೀಟಿಂಗ್ ಇತ್ಯಾದಿಗಳು ಯಾವುದೂ ಬೇಡ. ತುಲಾ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ, ಎಲ್ಲ ರೀತಿಯ ವಹಿವಾಟು, ಪಾರ್ಟ್ನರ್ಶಿಪ್ ಇತ್ಯಾದಿಗಳಲ್ಲಿ, ಮಿತ್ರತ್ವಗಳಲ್ಲಿ ನೆಮ್ಮದಿ ಪ್ರಾಪ್ತಿ ಹಾಗೂ ಇಂದು ದಾಂಪತ್ಯದಲ್ಲೂ ಕೂಡ ನೆಮ್ಮದಿ. ವೃಶ್ಚಿಕ ರಾಶಿಯವರಿಗೆ ಶತ್ರುಗಳು ಹಿಮ್ಮೆಟ್ಟುತ್ತಾರೆ, ಕಾರ್ಯಕ್ಷೇತ್ರದಲ್ಲಿ ಇದ್ದಂತಹ ಅಡಚಣೆಗಳೆಲ್ಲ ಇಂದು ಮಾಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಆರೋಗ್ಯ ಸುಧಾರಣೆ. ಧನು ರಾಶಿಯವರಿಗೆ ನಿಮ್ಮ ಕ್ರಿಯಾತ್ಮಕತೆಗೆ ಸಂಬಂಧಿಸಿದಂತೆ ಯಾರ್ಯಾರು ಕಲಾವಿದರಿದ್ದೀರಿ ಮತ್ತು ಮಾತುಕತೆಯಿಂದ ಜೀವನ ಮಾಡುವಂತಹವರೆಲ್ಲರೂ ಕೂಡ ನಿಮ್ಮ ಮಾತಿನಿಂದ ಇಂದು ಅನೇಕ ಕಾರ್ಯಗಳನ್ನು ನೀವು ಸಾಧಿಸಬಹುದು. ಸೇಲ್ಸ್, ಮಾರ್ಕೆಟಿಂಗ್ ಇತ್ಯಾದಿಗಳಲ್ಲಿರೋರಿಗೆ ಇದು ಉತ್ತಮವಾದಂತಹ ದಿವಸವಾಗಿರುತ್ತೆ. ಮಕರ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ, ಎಲ್ಲ ರೀತಿಯಿಂದಲೂ ನೀವು ಆತ್ಮವಿಶ್ವಾಸವನ್ನು ಚೆನ್ನಾಗಿ ಇಟ್ಕೊಂಡಿರೋದ್ರಿಂದ ಎಲ್ಲ ರೀತಿಯಲ್ಲೂ ನೀವು ಯಶಸ್ಸನ್ನು ಇವತ್ತು ಕಾಣಬಹುದು. ಕುಂಭರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ ಅನಿಸಬಹುದು, ಆದರೂ ಕೂಡ ಇಂದು ಹೋಗ್ತಾ ಹೋಗ್ತಾ ಸಂಜೆಯ ಹೊತ್ತಿಗೆ ನೀವು ಅನೇಕ ರೀತಿಯಲ್ಲಿ ಯಶಸ್ಸನ್ನು ಕಾಣಬಹುದು. ಬಂಧು ಬಾಂಧವರಿಂದ ಮನಸ್ಸಿಗೆ ನೀವು ನೆಮ್ಮದಿಯನ್ನು ಕಾಣ್ತೀರಿ. ಮೀನರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ ಹಾಗೂ ಇಂದು ನಿಮ್ಮ ಧನ ವಹಿವಾಟುಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸುಖಕರವಾದಂತಹ ಪ್ರತಿಫಲಗಳನ್ನು ನೀವು ನೋಡಬಹುದು. ಮನೆಯಲ್ಲಿ ಕುಟುಂಬದವರೇ ನಿಮಗೆ ಮುಖ್ಯರಾಗ್ತಾರೆ, ಕುಟುಂಬದವರೊಂದಿಗೆ ಒಡನಾಟದಿಂದ ಇಂದು ಮನಸ್ಸಿಗೆ ಶಾಂತಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನು ಮಾಡುವುದರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.